ಈ ದೇವಸ್ಥಾನ ಕಟ್ಟಿಸಿ 1300 ವರ್ಷ. ಈ ದೇವಸ್ಥಾನ ಕಟ್ಟಿಸಿದವರು ಇಮ್ಮಡಿ ವಿಕ್ರಮಾದಿತ್ಯ ರಾಜ. ಇಲ್ಲಿ ಎಷ್ಟು ದುಡ್ಡು ಖರ್ಚಾಯಿತು, ಎಷ್ಟು ಜನ ಇಲ್ಲಿ ಲೇಬರ್ಸ್ ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ರು ಅದರಲ್ಲಿ ಪ್ರೂಫ್ ಇಲ್ಲ. ದ್ರಾವಿಡ ಶೈಲಿ ಅಂದರೆ ಅದು ದೇವಸ್ಥಾನ ಕೆಳಗಿಂದ ಮೇಲೆ ಹೋದಾಗ ಚೌಕಾಕಾರವಾಗಿ ಹೋಗುತ್ತೆ. ನಾಗರ ಶೈಲಿ ಕೂಡ ಕಟ್ಟಿಸ್ತಾರೆ. ರೇಖಾ ನಾಗರ, ದ್ರಾವಿಡ ಶೈಲಿ ಮತ್ತು ಎರಡು ಕೂಡ್ಕೊಂಡ್ಬಿಟ್ಟು ಅದು ವೇಷರ ಶೈಲಿ ಅಂತ ಹೇಳ್ತೀವಿ. ಇಲ್ಲಿ ಚಾಲುಕ್ಯರ ಒಂದು ದೇವಸ್ಥಾನದಲ್ಲಿ ಏನು ಒಳಗಡೆ ಬಂದಿದ್ದೀವಿ. ಬಟ್ ಒಳಗಡೆ ಬಂದಾಗ ದೇವಸ್ಥಾನ ಒಳಂಗಣ ಮತ್ತು ಹೊರಂಗಣ, ಹೊರಗಡೆ ಬೇರೆ ಆಕಾರ, ಒಳಗಡೆ ಇರ್ತಕ್ಕಂಥ ದೇವಸ್ಥಾನಗಳ ಶೈಲಿ ಬೇರೆ ಇರುತ್ತೆ. ವಾವ್, ಏನು ಸಖತ್ತಾಗಿದ್ದೀವಿ ಸರ್, ನಿಜವಾಗ್ಲೂ ಅದನ್ನ ಹಾವು ನೋಡ್ದಂಗೆ ಆಗ್ತಾ ಇದೆ ನನಗೆ. ವಿಷ್ಣುವಿನ ದಶಾವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ. ಈ ಕಡೆ ವಿಷ್ಣುವಿನ ವಾಹನ ಗರುಡ ಪಕ್ಷಿ ಇದೆ. ಈ ಒಂದು ಗರ್ಭಗುಡಿ ಒಳಗಡೆ ವಿಗ್ರಹ ಇಲ್ಲ, ಪೀಠ ಇದೆ. ಇದು ಶಿವನ ವಿಗ್ರಹ. ಶಿವ ನೋಡಿ, ಫಸ್ಟ್ ಆಫ್ ಆಲ್ ಇದು ಅಷ್ಟಭುಜ. ಅಲ್ಲ, ಎಲ್ಲಾದ್ರೂ ದಾಖಲೆ ಇದೆಯಾ ಯಾವ ಶಿಲ್ಪಿಗಳು ಮಾಡಿದ್ರಂತೆ? ಶಿಲ್ಪಿಗಳ ಹೆಸರು ಏನಾದರೂ? ಅಲ್ಲ, ಶಿಲ್ಪಿಗಳಂದರೆ ಈ ಚಾಲುಕ್ಯರ ಒಂದು ಶಿಲ್ಪಿಗಳು ಸ್ವಸ್ತಿಶ್ರೀ ಜೀನಾಲಯ ಅಂತಿದೆ, ಕೋಮಾರಿ ಸಿಂಗ್ ಅಂತಿದೆ, ಮತ್ತು ಇಲ್ಲಿ ಚಂಗಮ, ಬಲದೇವ ಮತ್ತು ಸರ್ವಸಿದ್ಧಿ ಆಚಾರ್ಯ, ಗುಂಡನಿವತ್ ಆಚಾರ್ಯ, ಇವರೆಲ್ಲ ಮೂಲ ಕೋಳಿ ಮಂಚ ಅಂತ, ಇವೆಲ್ಲ ಮೂಲ ಸ್ಥಪತಿಗಳು ಅಂದರೆ ಮೂಲ ಶಿಲ್ಪಿಗಳ ಹೆಸರುಗಳನ್ನ ಕೆಲವೊಂದು ದೇವಸ್ಥಾನ ಒಳಗಡೆ ಉಲ್ಲೇಖ ಆಗಿದೆ ಮಾತ್ರ. ಈ ಕಡೆ ಎಷ್ಟು ಅಂದಾಜು ಎಷ್ಟು ವರ್ಷ ಆಗಿದೆ ಅಂದರೆ ಈ ಮಂಟಪದ ವಿಶೇಷತೆ ಏನು? 1300 ವರ್ಷ ಆಗಿದೆ ಮೇಡಮ್. ಈ ದೇವಸ್ಥಾನ ಕಟ್ಟಿಸಿ 1300 ವರ್ಷ. 1300 ವರ್ಷಗಳ ಅಂದರೆ ಆಲ್ಮೋಸ್ಟ್ ಈ ದೇವಸ್ಥಾನ ಕಟ್ಟಿಸಿದವರು ಇಮ್ಮಡಿ ವಿಕ್ರಮಾದಿತ್ಯ ರಾಜ. ಇಮ್ಮಡಿ ಅಂದರೆ ಎರಡನೇ ರಾಜ. ಇಮ್ಮಡಿ ವಿಕ್ರಮ್ ರಾಜ ಇದನ್ನ ಕ್ರಿಸ್ತಶಕ 743 ಇದನ್ನು ಕಟ್ಟಿಸ್ತಾರೆ. ಬಟ್ ಇವಾಗ ಎರಡನೇ ರಾಜನೇ ಅಷ್ಟು ಸಮೃದ್ಧಿಯಾದ ನಾಡಾಗಿತ್ತು ಹಾಗಾದ್ರೆ 8ನೇ ಶತಮಾನದಲ್ಲಿ. ಅಂದ್ರೆ ಈ ರೀತಿಯಾದಂತ ವೈಭವಿತ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದಾಗ ಇಲ್ಲಿ ಶಿಲ್ಪಿಗಳಾಗಿರ್ಬೋದು, ಕೆಲವೊಂದು ಮೇನ್ ಶಿಲ್ಪಿ ಯಾರು ಅವ್ರ ಹೆಸರು ಮಾತ್ರ ಕಟ್ಟಿಸ್ತಿರ್ತಾರೆ. ಬಟ್ ಇಲ್ಲಿ ಎಷ್ಟು ದುಡ್ಡು ಖರ್ಚಾಯಿತು, ಎಷ್ಟು ಜನ ಇಲ್ಲಿ ಲೇಬರ್ಸ್ ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ರು ಅದರಲ್ಲಿ ಪ್ರೂಫ್ ಇಲ್ಲ. ಮಾಡಿರ್ಬೋದು, ಒಂದು ಟೆಂಪಲ್ ಕಟ್ಟಲಿಕ್ಕೆ 8 ವರ್ಷ 10 ವರ್ಷ ಅಲ್ವಾ, 7 ವರ್ಷ ಈ ಥರ ಸಮಯವನ್ನು ತೆಗೆದುಕೊಳ್ತಾ ಇದ್ರು ಅವರು. ಬಟ್ ಅವರು ಮೂಲ ಒಂದು ಆದಾಯನೇ ವ್ಯವಸಾಯ ಇರ್ತಿತ್ತು. ದೇವಸ್ಥಾನ ಕಟ್ಟುವಂಥ ಉದ್ದೇಶ ಅಂದರೆ ಒಂದು ನಾಲೆಜನ್ನು ತೋರಿಸ್ಕೊಡ್ಲಿಕ್ಕೆ ಜನರಿಗೆ, ನಮ್ಮ ದೇಶದ ಕಲ್ಚರ್ ಹೇಗಿತ್ತು, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ಬೆಳವಣಿಗೆ, ಶಿಲ್ಪ ಒಟ್ಟಾರೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಒಂದು ದೇವಾಲಯ ಅಂದರೆ ಒಂದು ಥರ ಟೆಕ್ಸ್ಟ್ ಬುಕ್ ಇದ್ದಂಗೆ ಇದು. ಇಲ್ಲಿಗೆ ಬಂದರೆ ಎಲ್ಲ ರೀತಿ ನಾವು ಕಲ್ತ್ಕೋಬೋದು. ಆಗಿನ ಪ್ಯಾಷನ್ ಹೇಗಿತ್ತು, ಆಗಿನ ನೋಡಿ ಎಲ್ಲೆಲ್ಲ ನೋಡ್ತೀರಿ ಮೇಲೆಗಡೆ ಆ ಕಪಲ್ಸ್ ಹೇಗಿದೆ. ಬಟ್ ಅಲ್ಲಿರ್ತಕ್ಕ ನಿಂತ ಒಂದು ಮಾವಿನ ಮರ, ಅಲ್ಲಿ ನೋಡಿ ಮಾವಿನ ಮರ ಇದೆಲ್ಲ, ದಟ್ ಇಸ್ ನ್ಯಾಷನಲ್ ಫ್ರೂಟು. ಅಲ್ಲಿ ಮಾವಿನ ಮರ. ಬಟ್ ಇದೆಲ್ಲ ಅವರು ಒಬ್ಬ ಶಿಲ್ಪಿ, ಒಬ್ಬ ಮಹಿಳೆ ಆಗಿರ್ಬೋದು, ಪುರುಷಂದಾಗಿರ್ಬೋದು, ಆ ದೇಹದ ಅಂಗಗಳ ರಚನೆ ಎಷ್ಟು ಪಾಯಿಂಟಲ್ಲಿ ಕೆತ್ತನೆ ಮಾಡಬೇಕು ಅದನ್ನು ಅವರು ಆಲ್ಮೋಸ್ಟ್ ಕಲ್ತ್ಕೊಂಡಿದ್ರು. ಇಲ್ಲಾಂದ್ರೆ ಆಕಾರ ಹೋಗಿ ವಿಕಾರ ಆಗಿಬಿಡುತ್ತೆ. ನೋಡಿ ಆ ಒಂದು ನೀವು ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಯಾವುದೇ ಒಂದು ಎಂಗಲಲ್ಲಿ ನೋಡ್ರಿ, ಮೇಲೆ ತಲೆ ಭಾಗದಿಂದ ಪಾದದವರೆಗೆ ನೋಡಿದಾಗ ಒಂದೊಂದು ಪಾಯಿಂಟನ್ನು ತುಂಬ ಕರೆಕ್ಟ್ ನೋಡ್ತೀವಿ. ನಾವು ಏನು ನೋಡ್ತೀವಿ, ಮುಖ ಮತ್ತು ನೆಕ್, ಕುತ್ತಿಗೆ ಮತ್ತು ಬೌಡಿ ಮತ್ತು ಈ ಮೊಣಕಾಲು, ನೀ ಕ್ಯಾಫು ಮತ್ತು ಪಾದ ನೋಡ್ತೀವಿ ಅಲ್ವಾ. ಇಲ್ಲಿ ಏನಾಗುತ್ತೆ, ಕುತ್ತಿಗೆ ತುಂಬ ದಪ್ಪಿದ್ರೆ ಅದು ವಿಕಾರ ಈ ಥರ. ಬಟ್ ಹಂಗಿಲ್ಲ, ಈ ಚಾಲುಕ್ಯರ ಶಿಲ್ಪಿಗಳು ತುಂಬ ಒಂದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಒಂದು ವಿಗ್ರಹವನ್ನು, ಮನುಷ್ಯನ ರೂಪವನ್ನು ಹೆಂಗೆ ಕೊಡಬೇಕು ಆ ಕಲ್ಲಲ್ಲಿ ಪರ್ಫೆಕ್ಟ್ ಆಗಿ ಇಲ್ಲಿ ಮಾಡಿದ್ದನ್ನು ನೋಡ್ತಾ ಇದ್ವಿ. ಬಟ್ ಇದನ್ನೇ ಕೆಲವೊಂದು ಬಳಪದ ಕಲ್ಲಲ್ಲಿ, ಬೇಲೂರು ಹಳೆಬೀಡಲ್ಲಿ ಅತಿ ಹೆಚ್ಚು ಕಾರ್ಯವಿಂಗ್ಸ್ ನೋಡ್ತೀವಿ, ಅದು ಬಳಪದ ಕಲ್ಲಲ್ಲಿ. ಅಂದರೆ ಇವಾಗ ಚಾಲುಕ್ಯರ ಆರ್ಕಿಟೆಕ್ಚರ್ ವಿಶೇಷತೆ ಏನು? ಚಾಲುಕ್ಯರ ಒಂದು ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಸಾಹಿತ್ಯದ ಬಗ್ಗೆ ನಾವು ಓದಬೇಕಾದ್ರೆ ಇವರು ಪ್ರಪ್ರಥಮವಾಗಿ ದೇವಾಲಯಗಳನ್ನು 6ನೇ ಶತಮಾನದಲ್ಲಿ ಮಂಟಪದ ಆಕಾರವಾಗಿ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ರು. ಮಂಟಪ ಅಂದರೆ ಗರ್ಭಗುಡಿ ಮೇಲೆ ಅಥವಾ ಒಂದು ಸಭಾಮಂಟಪ ಮೇಲೆ ಶಿಖರಗಳನ್ನು ಕಟ್ಟಿಲ್ಲ ಇವರು. ಶಿಖರಗಳಾಗಿರ್ಬೋದು ಅಥವಾ ಗೋಪುರಗಳನ್ನಾಗಿ ಇವರು ಕಟ್ಟಲಿಲ್ಲ. ಅದು 6ನೇ ಶತಮಾನದಲ್ಲಿ. 6ನೇ ಶತಮಾನ ನಂತರ ಈ ಚಾಲುಕ್ಯರು ನಮ್ಮ ದೇಶಕ್ಕೇ ಅಂದರೆ ಈ ವಾಸ್ತುಶಿಲ್ಪಕಲೆ ಕೊಡುಗೆ ಇವ್ರದ್ದೇನೆಂದರೆ ಒಂದು ದ್ರಾವಿಡ ಶೈಲಿ ಅಂತ ಹೇಳ್ತೀವಿ. ದ್ರಾವಿಡ ಶೈಲಿ ಅಂದರೆ ಅದು ದೇವಸ್ಥಾನ ಕೆಳಗಿಂದ ಮೇಲೆ ಹೋದಾಗ ಚೌಕಾಕಾರವಾಗಿ ಹೋಗುತ್ತೆ. ನಾವು ಮುಂದೆ ಪಟ್ಟದಕಲ್ಲು ಹೋದಾಗ ಅಲ್ಲೆಲ್ಲ ನೋಡ್ತೀವಿ. ಬಟ್ ಇನ್ನೊಂದು ನಾಗರ ಶೈಲಿ ಕೂಡ ಕಟ್ಟಿಸ್ತಾರೆ. ರೇಖಾ ನಾಗರ ಅಂದರೆ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಚಾಲುಕ್ಯರು ಈ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಗಳಿಗೆ, ಈ ಶಿಲ್ಪಿಗಳಿಗೆ, ಸಿವಿಲ್ ಇಂಜಿನಿಯರ್ಗಳಿಗೆ ಆಗ ದ್ರಾವಿಡ ಶೈಲಿ ಹೇಗೆ ಕಟ್ಟಬೇಕು, ನಾಗರ ಶೈಲಿನೇ ಹೆಂಗೆ ಕಟ್ಟಬೇಕು ಅದನ್ನು ಪರ್ಫೆಕ್ಟಾಗಿ ಶಿಲ್ಪಕಲೆ ತೋರಿಸ್ಕೊಟ್ರೆ ಇದನ್ನು. ಬಟ್ ಎರಡು ಸೇರಿಬಿಟ್ರೆ
ದ್ರಾವಿಡ ಶೈಲಿ ಮತ್ತು ಎರಡು ಕೂಡ್ಕೊಂಡ್ಬಿಟ್ಟು ಅದು ವೇಷರ ಶೈಲಿ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಶಿಖರ ಏನು ಗರ್ಭಗುಡಿ ಮೇಲೆ ಶಿಖರ ಬರುತ್ತಲ್ಲ, ಶಿಖರದ ಮೇಲೆ ಮುಂಭಾಗದಲ್ಲಿ ಒಂದು ಶುಕನಾಶಿ ಅಂತ ಬರುತ್ತೆ. ಅದು ನಾವು ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿದಾಗ ಗೊತ್ತಾಗುತ್ತೆ. ಗಿನಿ ಮೂಗಿನ ಥರ ಇರುತ್ತೆ ಅದು. ಆ ಥರ ಇಲ್ಲಿ ಕೊಂಡು ಬರುತ್ತೆ. ನಾವು ಇವಾಗ ಸ್ವಲ್ಪ ಟೆಂಪಲ್ ಒಳಗಡೆ ಬನ್ನಿ. ವಾವ್, ಏನು ಕಲೆ ಸರ್. ಇಲ್ಲಿ ಚಾಲುಕ್ಯರ ಒಂದು ದೇವಸ್ಥಾನದಲ್ಲಿ ಏನು ಒಳಗಡೆ ಬಂದಿದ್ದೀವಿ. ಬಟ್ ಒಳಗಡೆ ಬಂದಾಗ ದೇವಸ್ಥಾನ ಒಳಂಗಣ ಮತ್ತು ಹೊರಂಗಣ, ಹೊರಗಡೆ ಬೇರೆ ಆಕಾರ, ಒಳಗಡೆ ಇರ್ತಕ್ಕಂಥ ದೇವಸ್ಥಾನಗಳ ಶೈಲಿ ಬೇರೆ ಇರುತ್ತೆ. ಇಲ್ಲಿ ಒಳಗಡೆ ಅಂತ ಬಂದಾಗ ಫಸ್ಟಲ್ಲಿ ಗರ್ಭಗುಡಿ ಅಂತ ಹೇಳ್ತೀವಿ, ಗರ್ಭಗೃಹ, ಗರ್ಭಗುಡಿ. ಎರಡನೇ ಭಾಗಕ್ಕೆ ಸಭಾಮಂಟಪ ಅಂತ ಕರಿತೀವಿ, ಸಭಾಮಂಟಪ. ಕೊನೆಗೆ ಈ ಭಾಗದಲ್ಲಿ ಇದಕ್ಕೆ ಮುಖಮಂಟಪ. ಗರ್ಭಗುಡಿ, ಸಭಾಮಂಟಪ, ದೆನ್ ಮುಖಮಂಟಪ. ಬಟ್ ಈ ಮುಖಮಂಟಪದ ಒಳಗಡೆ ಅಲ್ವಾ, ಮುಖಮಂಟಪ ಒಳಗಡೆ ಕೆಲವೊಂದು ಕೆತ್ತನೆ ಮಾಡಿದರು ಅವರು. ಅಂದರೆ ಆಗಿನ ಆ ಕಲೆ ಹೇಗಿತ್ತು, ಶಿಲ್ಪ ಸಾಹಿತ್ಯದ ಕಲೆ ಹೇಗಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಈ ಒಂದು ಭಾಗದಲ್ಲಿ ತೋರಿಸ್ಕೊಟ್ಟು, ಮುಖಮಂಟಪದ ಹೊರಗಡೆ, ಇಲ್ಲಿ ಒಳಗಡೆ. ಉದಾಹರಣೆಗೆ ಈಗೇನು ನಾವು ಜಸ್ಟ್ ಇಲ್ಲಿ ನೋಡ್ತಿದ್ದಲ್ವ ಈ ಕಡೆ, ಇದಕ್ಕೆ ಬಾಗಿಲದ ಚೌಕಟ್ಟು ಅಂತ ಕರಿಬೋದು ನಾವು. ಇದಕ್ಕೆ ಬಾಗಿಲದ ಚೌಕಟ್ಟು. ಇವೆಲ್ಲ ಡಿಸೈನ್ಸ್ ಹೇಗೆ ನೋಡಿ, ಇವೆಲ್ಲ ಬ್ರಾಂಚಸ್ ಅಂತ ಕರಿತೀವಿ, ಎಲ್ಲ ಶಾಖೆಗಳಂತ ಕರಿತೀವಿ, ಶಾಖೆ. ಇದರಲ್ಲಿ ಪಂಚಶಾಖೆ ಇದೆ, ಪಂಚಶಿಲೆಗಳು. ಒಂದು ನಾಗಶಾಖೆ ಬರುತ್ತೆ, ಇಲ್ಲಿ ನಾಗಶಾಖೆ. ಎರಡನೇದಲ್ಲಿ ಪುಷ್ಪ ಶಾಖೆ, ಹೂವಿನ ಬಳ್ಳಿ. ಮೂರನೇದ್ದು ಸ್ತಂಭ ಶಾಖೆ ಅಂತ ಬರುತ್ತೆ, ಸ್ತಂಭ, ಪಿಲ್ಲರ್ ಇದೆ. ನಾಲ್ಕನೇದಲ್ಲಿ ನರ ಶಾಖೆ ಅಂತ ಬರುತ್ತೆ, ನರ. ಮತ್ತು ಐದನೇದ್ದು ಪತ್ರ ಶಾಖೆ, ಪತ್ರ ಡಿಸೈನ್ಸು. ಅಂದರೆ ಇವಾಗ ನಾವು ಏನಾದರೂ ನೀವು ಬನಶಂಕರಿಯಲ್ಲಿ ಹೋದಾಗ ಅಲ್ಲಿ ಕೆಲವೊಂದು ಕಾರ್ಪೆಂಟ್ರು ಒಳ್ಳೆ ಒಂದು ಹುಡ್ಡಲ್ಲಿ ಡಿಸೈನ್ಸ್ ಕೊಡ್ತಾರೆ. ಅದಕ್ಕೆ ಬಾಗಿಲು ಚೌಕಟ್ಟು, ಒಂದು ಚೌಕಟ್ಟಿಗೆ 30,000 40,000 ಇರುತ್ತೆ. ಇದು ಬೇರೆ ಬೇರೆ ನೀಮ್ ಟ್ರೀಯಲ್ಲಿ, ಬೇವಿನ ಮರದಲ್ಲಿ ಆಗಿರ್ಬೋದು, ಅಥವಾ ಸಾಗೋಣಿದಲ್ಲಿ, ಮೈಸೂರು ಸಾಗೋಣಿ ಅಂತ ಹೇಳ್ತಲ್ಲ ಆ ಥರ. ಇವರು 1300 ವರ್ಷಗಳ ಹಿಂದೆ ಈ ಮರಳು ಕಲ್ಲಲ್ಲಿ ಈ ಥರ ಬಾಗಿಲು ಚೌಕಟ್ಟನ್ನು ಕೊಟ್ಟರು ನಮಗೆ. ಎಂಥ ಅದ್ಭುತ ಕಲೆ ಸರ್. ಇದನ್ನು ಕೂಡ ಇವಾಗೆಲ್ಲ ಕೆಲವೊಂದು ಏನು ಮಾಡ್ತಾರೆ, ಫೋಟೋ ತೊಗೊಂಡು ಆ ಕಂಪ್ಯೂಟರ್ ಎಡಿಟ್ ಮಾಡಿ ನಮಗೆ ಅದು ಪ್ರಿಂಟ್ ಎಲ್ಲ ವುಡ್ಡಲ್ಲಿ ಕೊಡ್ತಾರೆ. ಅಂದರೆ ಅವ್ರು ನೋಡಿ, ಇದು ನಾವು ಇಲ್ಲಿ ನೋಡಿಬಿಟ್ರೆ ಈ ಬ್ರಾಂಚಸ್ ಎಲ್ಲ ಬೇರೆ ಇದೆಯಾ ಅಂತ ಅನಿಸುತ್ತೆ. ಅಂದರೆ ಬ್ರಾಂಚಸ್ ಬೇರೆ ಇದೆ, ಕಲ್ಲೇ ಸಪ್ರೇಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಅಂದರೆ ಆವಾಗ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಮಿಷನ್ ಇರಲಿಲ್ಲ. ಎಲೆಕ್ಟ್ರಿಕಲ್ ಮಿಷನ್ನು ವುಡ್ ಕಟ್ಟರ್, ಸ್ಟೋನ್ ಕಟ್ಟಿರಲಿಲ್ಲ ನೋಡಿ. ನಾವು ಇಲ್ಲಿ ನೋಡಿ, ಈ ಸ್ಟೋಲ್ಸ್ ಹೇಗೆ ಬಳಕೆ ಮಾಡಿರ್ಬೋದು ಅವರು. ಇಲ್ಲಿ 2 ಇಂಚ್ ಇದೆ ಗ್ಯಾಪು, ಇದು ಹೋದಾಗ ಮತ್ತೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಒಳಗೆ ಹೊಡೆದ ಅದು 1/2 ಇಂಚ್ ಬಂದ್ಬಿಡುತ್ತೆ. ಅಂದರೆ ಆ ಸೀಸಲ್ ಹ್ಯಾಮರ್ ಬಗ್ಗೆ ಇಷ್ಟು ಶಾರ್ಪ್ ಆಗಿ, ಇಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದನ್ನು ನಾವು ಇಲ್ಲ ನೋಡ್ತಾ ಇದ್ದೀವಿ, ಇದು ಬ್ರಾಂಚಸನ್ನು. ಮತ್ತು ಇಲ್ಲಿ ಮೇಲೆ ಕೂಡ ಇಲ್ಲಿ ಸಪ್ತ ನಾಗರಾಜ. ವಾವ್, ಏನು ಸಖತ್ತಾಗಿದೆ ಸರ್. ನಿಜವಾಗ್ಲೂ ಅದನ್ನ ಹಾವು ನೋಡ್ದಂಗೆ ಆಗ್ತಾ ಇದೆ ನನಗೆ. ಇದು ಅರ್ಧ ಮತ್ಸ್ಯರಾಜನ್ ನೋಡ್ದಂಗೆ ಆಗ್ತಾ ಇದೆ. ಇದು ಅರ್ಧ ಹಾವಿದೆ, ಅರ್ಧ ಮನುಷ್ಯ. ಬಟ್ ಒಂದು ಮಧ್ಯದ ತಲೆ ಭಾಗ ಕಟ್ಟಾಗಿದೆ. ಆ ಕಿರೀಟ ಇದೆಲ್ಲ, ಕಿರೀಟ ಮುಕುಟ ತಲೆ ಮೇಲೆ, ಅದು ಹಿಂದಗಡೆ ಇರ್ತಕ್ಕಂಥ ಹಾವಿನ ತಲೆ ಕಟ್ಟಾಗಿದೆ. ಅದು ಹೀಗೆ ಗಾಳಿ ಮಳೆ ಬಿಸಿಲಿಗೆ ಅದು ಕಲ್ಲು ಸೆಡಿಮೆಂಟ್ರಿ ಸ್ಟೋನ್ ಅಲ್ವಾ, ಒಂದು ಮರಳು ಕಲ್ಲು, ಅದು ಹೀಗೆ ಕರಗ್ತಾ ಹೋಗ್ತಾ ಇದೆ. ಕೈಯಲ್ಲಿ ಪುಷ್ಪಮಾಲ ನೋಡಿ, ಕೈಯಲ್ಲಿ ಹೂ ಹಣ್ಣು ಕಾಯಿದೆ, ಗಾರ್ಲೆಂಡಿಸ್ ಇದೆ. ಇದು ಆದಿಶೇಷ. ಮತ್ತು ಇಲ್ಲಿ ವಿಷ್ಣುವಿನ ದಶಾವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ, ಮೇಲೆಗಡೆ ಮತ್ಸ್ಯ ಚಕ್ರ. ಅಲ್ಲಿ ಕೂಡ ನೋಡಿ, ಆವಾಗಿನ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅವ್ರು ಹುಟ್ಟಂಥ ಸೀರೆ, ಕಿವಿ ಓಲೆ ಇಲ್ಲಿ ಈ ಕಡೆ ಆ ಕಡೆ. ಬಟ್ ಇವೆಲ್ಲ ವಾದ್ಯಗಳನ್ನು ನುಡಿಸ್ತಾರೆ. ಅವಾಗೆಲ್ಲ ಗೊತ್ತಿತ್ತು ಅವರಿಗೆ, ಸಂಗೀತದ ವಾದ್ಯಗಳೇ, ಸಂಗೀತದ ಸಾಹಿತ್ಯದ ಕಲೆಗಳ ಬಗ್ಗೆ ಸಂಪೂರ್ಣವಾಗಿ ಅವರು ಅಧ್ಯಯನ ಮಾಡಿದ್ರು ಅವರು. ನೋಡಿ, ಡೋಲಕ್ ಇದೆ, ವೈಲಿನ್ ಇದೆ, ಗಿಟಾರಿಸ್ ಇದೆ, ಎಲ್ಲ ಇದೆ. ಇಲ್ಲಿ ಪರ್ಫೆಕ್ಟಾಗಿ ಒಬ್ಬ ನಟನೆ ಅವನ ಜೊತೆಯಲ್ಲಿ ನಟನೆ ಮಾಡ್ತಿರೋದು. ಇಲ್ಲಿ ಒಬ್ಬ ವಾದ್ಯವನ್ನು ನುಡಿಸ್ತಾ ಇರೋದು, ಅವ್ರ ಜೊತೆಯಲ್ಲಿ ನಟನೆ ಮಾಡ್ತಿರೋದು. ಇಲ್ಲಿ ಪರ್ಫೆಕ್ಟ್ ಒಂದು ಕೀರ್ತಿ ಮುಖ, ಎಲ್ಲದೂ ಪರ್ಫೆಕ್ಟ್ ಆಗಿದೆ ಇಲ್ಲಿ. ಅವಾಗೆಲ್ಲ ಸ್ತ್ರೀಯರು ಕೂಡ ಈ ರೀತಿ ಸುರಾಪಾನ, ಸೋಮರಸ, ಡ್ರಿಂಕ್ಸ್, ಆಲ್ಕೋಹಾಲ್ ಅಲ್ಲ ಬಟ್ ಸೋಮರಸ, ಸುರರು, ದೇವರು ಕೂಡ ಕುಡಿತಾ ಇದ್ರು. ಅದು ಇಲ್ಲಿ ಅಂದರೆ ಜನರ ಮಧ್ಯೆ ಹೋದಾಗ ಹೆಂಗಿರಬೇಕು, ಎಲ್ಲರಿಗೂ ಅವ್ರದ್ದೇ ಆದಂಥ ಗೌರವ, ಸ್ಥಾನ, ಮಾನ ಇರುತ್ತಲ್ವ, ಇಸ್ ರೆಸ್ಪೆಕ್ಟ್. ಬಟ್ ಅವಳಿಗೆ ಅಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಅವ್ಳು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವಳ 2 ಕಾಲು ಹಿಂಗೆ ಕ್ರಾಸ್ ಆಗಿದೆ, ಅವ್ರ ಬಟ್ಟೆ ಕಳೆದಿದೆ.
ಅಲ್ಲೊಂದು ಹಂದಿ ಬಂದು ಆ ಕಾಲ ಹತ್ರ ಏನೋ ತಿಂತಾ ಇದೆ ಅಲ್ಲೇ ಆ ಕಡೆ. ಬಟ್ ಅವನು ಯಾವ ರೀತಿ ಅವಾಗೆಲ್ಲ ಏನು ಪ್ಲಾಸ್ಟಿಕ್ ಗ್ಲಾಸ್ ಇತ್ತಾ? ಇಲ್ಲ. ಕೆಲವೊಂದು ಪ್ರಾಣಿಗಳ ಕೊಂಬು ಇರ್ತಿತ್ತಲ್ಲ, ಸತ್ತಂಥ ಪ್ರಾಣಿಗಳ ಕೊಂಬನ್ನು ತೆಗೆದು ಅದರಲ್ಲಿ ಒಂದು ಗ್ಲಾಸ್ ಮಾಡೋದು. ಪ್ರಾಚೀನ ಕಾಲದಲ್ಲಿ ಆ ಥರ ಇತ್ತು ಪ್ರೀಸ್ಟರಿಯಲ್ಲಿ. ಅವನು ಅಲ್ಲಿ ನೋಡಿ ಪಾಟ್ ಇದೆ ನೋಡಿ, ಬಿಂದಿಗೆ, ಅದು ಬಿಂದಿಗೆಯಿಂದ ಹಾಕ್ತಾ ಇರೋದು. ಅಂದರೆ ಆಗಿನ ಸಂಸ್ಕೃತಿ ಹೇಗಿತ್ತು, ಆಗಿನ ಮನುಷ್ಯರು ಅವ್ರ ಜೀವನ ಶೈಲಿ ಹೇಗಿತ್ತು ಅದನ್ನು ಇಲ್ಲಿ ತೋರಿಸ್ಕೊಡ್ತಾ ನೋಡ್ತಾ ಇದ್ದೀವಿ ಈ ಕಡೆ. ಮತ್ತು ಇಲ್ಲಿ ಈ ಕಡೆ ವಿಷ್ಣುವಿನ ವಾಹನ ಗರುಡ ಪಕ್ಷಿ ಇದೆ ಅಲ್ವಾ, ಗರುಡ ನೋಡಿ, ಎರಡು ಕೈಯಲ್ಲಿ ಹಾವಿನ ದೇಹಗಳನ್ನು ಹಿಡ್ಕೊಂಡಿರುವುದಲ್ಲಿ ಕಾಣ್ತಲ್ಲ ನಿಮಗೆ, ಎರಡು ಮುಷ್ಟಿಯಲ್ಲಿ ಇದು ಎರಡು ರೆಕ್ಕೆ ಇದೆ. ಇದು ಒಂದು ವಿಷ್ಣುವಿನ ವಾಹನ ಗರುಡ ಅಂತ ಹೇಳ್ತೀವಿ. ಆದರೆ ಈ ಒಂದು ದೇವಾಲಯ ಕೆಲವೊಬ್ಬರು ಇತಿಹಾಸಕರ ಪ್ರಕಾರ ಅಥವಾ ನಮ್ಮ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಈ ದೇವಸ್ಥಾನಕ್ಕೆ ಸ್ವಸ್ತಿ ಶ್ರೀ ಆದಿತ್ಯ ಟೆಂಪಲ್ ಅಂತ ಕೊಟ್ಟಿರೋದಕ್ಕೆ. ಸೂರ್ಯನಾರಾಯಣ, ಮೂಲತಃ ಸೂರ್ಯನಾರಾಯಣ್ ಟೆಂಪಲ್ಲು. ಇಲ್ಲಿರೋದು ವಿಷ್ಣುವನ ಗರುಡ ಇದೆ. ಬಟ್ ಇದು ಪ್ರದಕ್ಷಿಣದ ಸುತ್ತು ಇಲ್ಲಿ ವರಾಹೋತಾರ ಅಲ್ವಾ, ಇಲ್ಲಿ ಹರಿಹರ ಈ ರೀತಿ ವಿಗ್ರಹ ಇದೆ. ಅಂದರೆ ಇದು ಒಂದು ಸ್ವಲ್ಪ ವಾದ ಕೆಲವೊಬ್ಬರು ಸೂರ್ಯನಾರಾಯಣ್ ಟೆಂಪಲ್ ಅಂತ ಹೇಳ್ತಾರೆ, ಕೆಲವೊಬ್ರು ವಿಷ್ಣು ಟೆಂಪಲ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಈ ಥರ ಅಲ್ಲಿ ನಮ್ಮ ಬೋರ್ಡಲ್ಲಿ ನೋಡೋದು ಸೂರ್ಯನಾರಾಯಣ್ ಟೆಂಪಲ್ ಅಂತ ಇರುತ್ತೆ, ಅಲ್ಲಿ ಸನ್ ಗಾಡ್ ಟೆಂಪಲ್. ಬಟ್ ಇದಕ್ಕೆ ಯಾಕೆ ಈ ರೀತಿ ದುರ್ಗದ ದೇವಾಲಯ ಅಂತ ಕೊಟ್ಟರು ಅಂದರೆ, ಈ ಒಂದು ದೇವಾಲಯದ ಪಕ್ಕದಲ್ಲೇ ಕೋಟೆ ಇರುವುದರಿಂದ ಅಲ್ಲಿದೆಲ್ಲ ಸುತ್ತ ನೋಡ್ತಾ ಇದ್ದೀವಲ್ಲ, ಸುತ್ತು 1 ಕಿಲೋಮೀಟರ್ ಸುತ್ತು ಕೋಟೆ ಇದೆ. ಅಷ್ಟು ದೊಡ್ಡ ಈ ಕೋಟೆಯನ್ನ ಈ ನಮ್ಮ ಆರ್ಕೋಲಜಿ ಡಿಪಾರ್ಟ್ಮೆಂಟ್ದವರು ರೀಬಿಲ್ಟ್ ಮಾಡಿದ್ರು. ಹೇಗಿತ್ತು ಅದೇ ಥರನ ಇಲ್ಲಿ ಮಾಡಿದ್ದಾರೆ. ಅಂದರೆ 19ನೇ ಶತಮಾನದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಏನು ಕೊಟ್ಟಂದ್ರೆ, ಕೋಟೆಯ ಪಕ್ಕದಲ್ಲಿ ಇರುವಂಥ ದೇವಸ್ಥಾನ ಇದು ದುರ್ಗದ ದೇವಾಲಯ. ದುರ್ಗ ಅಲ್ಲ, ದುರ್ಗದ ದೇವಾಲಯ. ಇವಾಗ ಬಂದಂಥ ಪ್ರವಾಸಿಗರು ಲೋಕಲ್ ಜನಕ್ಕೆ ದುರ್ಗಮ್ಮ, ದುರ್ಗಾದೇವಿ ಅಂತ ಕರೀತಾರೆ. ಬಟ್ ದುರ್ಗಾ ದೇವಸ್ಥಾನ ಅಲ್ಲ, ದುರ್ಗದ ಪಕ್ಕದಲ್ಲಿ ಇದೆ. ಚಿತ್ರದುರ್ಗ, ರಾಯದುರ್ಗ, ಶ್ರವಣದುರ್ಗ ಆ ಥರ. ಬಟ್ ಇದು ಸನ್ ಗಾಡ್ ಟೆಂಪಲ್, ಇದು ಸೂರ್ಯನಾರಾಯಣ್ ಟೆಂಪಲ್ ಅಂತ ಕರಿತೀವಿ. ಮಾತ್ರ ಸರ್, ಇದನ್ನ ರಾಜಮನೆತನದವರು ಏನಕ್ಕೆ ಪೂಜೆ ಮಾಡಲಿಕ್ಕೆ ಕೆಲವೊಂದು ಹೇಳಿದಲ್ವಾ, ಕೆಲವೊಂದು ಶಿವ ಪುರಾಣ ಸ್ಟೋರಿಗಳನ್ನು, ವಿಷ್ಣು ಪುರಾಣ ಸ್ಟೋರಿಗಳನ್ನು, ಕೆಲವೊಂದು ರಾಮಾಯಣ ಕಥೆಗಳನ್ನು, ಕೆಲವೊಂದು ಪಂಚತಂತ್ರ ಕಥೆಗಳನ್ನು ಆಗಿನ ಪ್ರಜೆಗಳಿಗೆ ತಿಳಿಸ್ಕೊಡ್ಲಿಕ್ಕೆ ದೇವಸ್ಥಾನ ಕಟ್ಟಿಸ್ತಾ ಇದ್ರು. ಯಾಕಂದರೆ ಇದು ನಾಲೆಜ್ ಪ್ರಪೋಸ್ ಮೇಡ್ ದಿಸ್ ಟೆಂಪಲ್ ಆಲ್ಸೋ. ಎಷ್ಟು ಇಂಪಾರ್ಟೆಂಟ್ ವಿಗ್ರಹ ಪೂಜಾ, ಅಷ್ಟು ಇಂಪಾರ್ಟೆಂಟ್ ಜ್ಞಾನ. ಅವರಿಗೆ ಜ್ಞಾನಾರ್ಚನೆ ಮಾಡಬೇಕಾಗಿತ್ತು ಅವಾಗಿನ ಪೀಳಿಗೆಗೆ. ಈ ಥರ ಅಂದರೆ ಇಲ್ಲಿ ಒಳಗಡೆ ಬನ್ನಿ, ಇಲ್ಲಿ ಈ ಒಂದು ಗರ್ಭಗುಡಿ ಒಳಗಡೆ ವಿಗ್ರಹ ಇಲ್ಲ, ಪೀಠ ಇದೆ. ಇದು ಕಲ್ಲಿನ ಪೀಠ. ಅಂದರೆ ಆಲ್ಮೋಸ್ಟು 1853-56ರಲ್ಲಿ ಕೆಲವು ಇಂಗ್ಲೀಷ್ ಅಧಿಕಾರಿಗಳು ಇದರ ಫೋಟೋ ತೊಗೊಂಡಾಗ ಅವಾಗ ಕೂಡ ಈ ವಿಗ್ರಹ ಇಲ್ಲ. ಅಂದರೆ ಇದರ ಅರ್ಥ, ಈ ಇಲಾಖೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಜನ ಪ್ರೂಫ್ ಇಲ್ಲ, ಕೆಲವೊಬ್ಬರು ನಿಧಿ ಹುಡುಕೋದು, ನಿಧಿ ಸಮಥಿಂಗ್ ಏನಾದರೂ ಆ ಒಂದು ವಿಗ್ರಹ ಕೆಳಗಡೆ ಆ ಪೀಠದ ಒಳಗಡೆ ಏನಾದರೂ ನಿಧಿಗೋಸ್ಕರ ಸಿಗುತ್ತಾ ಆ ಥರನ ಇಲ್ಲಿ ಮಾಡಿ ತೊಗೊಂಡು ಹೋಗಿರ್ಬೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಪ್ಲೇನ್ ಆದಂಥ ರೌಂಡ್ ಆದಂಥ ಪೀಠ ಮಾತ್ರ ಒಳಗಡೆ ಉಳ್ಕೊಂಡಿದೆ. ಇದೊಂದು ಗರ್ಭಗುಡಿ ಮಾತ್ರ. ಬಟ್ ಆ ವಿಗ್ರಹ ಎಲ್ಲೋಯ್ತು ಏನು ಗೊತ್ತಿಲ್ಲ ಇಲ್ಲಿವರೆಗೆ. ಯಾಕಂದರೆ ಆರ್ಕೋಲಜಿಕಲ್ ಡಿಪಾರ್ಟ್ಮೆಂಟು ಅಂದರೆ ನಮ್ಮ ಭಾರತೀಯ ಪುರಾತತ್ವ ಇಲಾಖೆ ಬಂದಿದ್ದು 1958. ಇದೆಲ್ಲ ಉತ್ಖನನ ಕೆಲಸ ಎಲ್ಲ ಮಾಡಿದ್ದು 1986. ಅದೇ 86-83ರಲ್ಲಿ ಶುರು ಮಾಡಿ ಆಲ್ಮೋಸ್ಟ್ ಇವಾಗ ಕೂಡ ಅಲ್ಲಲ್ಲೇ ಉತ್ಖನನ ಅದೆಲ್ಲ ರಿಪೇರಿ ರಿಸ್ಟೋರ್ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ. ಬಟ್ ಈ ವಿಗ್ರಹ ಎಲ್ಲಿ ಹೋಯಿತು, ಯಾವುದೇ ರೀತಿಯಲ್ಲಿ ಪ್ರೂಫ್ರಾಹಿಗಳು ಸಿಗ್ತಾ ಇಲ್ಲ. ಜಸ್ಟ್ ಪ್ಲೇನ್ ಆದ ಗರ್ಭಗುಡಿ. ಈ ಗರ್ಭಗೃಹ ಈ ಸುತ್ತ ಹಾಕಲಿಕ್ಕೆ ಇದು ಪರಿಕ್ರಮ ಫುಲ್ ಕಂಪ್ಲೀಟ್ ಆಗಿ ಪ್ರದಕ್ಷಿಣೆ ಇದೆ, ಈ ಥರ ಪ್ರದಕ್ಷಿಣೆ. ಬಟ್ ಅಲ್ಲೇನು ವಿಗ್ರಹ ಕೆತ್ತನೆ ಏನೂ ಇರಲಿಲ್ಲ. ಬಟ್ ಯಾವುದೇ ಟೂರಿಸ್ಟ್ ಅಲ್ಲೇ ಹೋಗೋಗಿದ್ರೆ ದಯಮಾಡಿ ಅವ್ರವ್ರ ಮೊಬೈಲ್, ಎಲ್ಲ ಕಡೆ ಮೊಬೈಲ್ ಇರುತ್ತೆ ಕೈಯಲ್ಲಿ, ಸೆಲ್ಫೋನ್ ಇರುತ್ತೆ, ಅಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ನಮ್ಮ ಒಪಿನಿಯನ್ ಪ್ರಕಾರ. ಪ್ರದಕ್ಷಿಣೆ ಕಡೆ ವಾವ್, ಹೆಂಗೆ ಸರ್ ಮಾಡಿದ್ದಾರೆ ನಮ್ಮ ಶಿಲ್ಪಿಗಳು. ಗಾಳಿ ಬೆಳಕು ಅಷ್ಟು ವ್ಯವಸ್ಥಿತವಾಗಿ ಬರ್ತಾ ಇದೆ. ಅಲ್ಲೆಲ್ಲ ಕಿಟಕಿಗಳನ್ನ ಇಟ್ಟಿದ್ದಾರೆ ನೋಡಿ, ಅಲ್ಲಲ್ಲಿ ಎಲ್ಲ ಕಿಟಕಿಗಳನ್ನ ಇಟ್ಟಿದ್ದಾರೆ. ಇವೆಲ್ಲ ಕ್ರಾಸ್ ವೆಂಟಿಲೇಷನ್, ಜಾಲೆ ವಿಂಡೋಸ್, ಚೌಕವರು, ಹಳಗುಳು ಮನೆ. ಇತ್ತೀಚೆಗೆ ಅಂದರೆ ನಮ್ಮ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಬರೋದಕ್ಕಿಂತ ಮುಂಚೆ ಗುಡಿ ಒಳಗಡೆ ಒಂದು ರೌಂಡ್ ಪ್ರದರ್ಶನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲೂ ಹೊರಗಡೆನೂ ಕೂಡ ಇದು ಪ್ರದಕ್ಷಿಣೆ, ಇದು ಪರಿಕ್ರಮ, ಒಂದು ರೌಂಡ್ ಪ್ರದರ್ಶನ ಮಾಡ್ಬೋದು. ಈ ಕಡೆ ಇದೆಲ್ಲ ಸೋಫಾ ನೋಡಿ, ಕಕ್ಷಾಸನ, ಅಂದರೆ ಆರಾಮಾಗಿ ಕುತ್ಕೊಬೋದು. ಇಲ್ಲಿ ಕೂಡ ಸ್ವಸ್ತಿಕ ಕಿಡಿಕಿದೆ. ಸ್ವಸ್ತಿಕ
ಹಿಂದೂ, ಜೈನ ಎಲ್ಲ ಧರ್ಮಗಳ ಒಂದು ಶುಭ ಸಂಕೇತ ಇರತಕ್ಕಂಥ ಅಂದ್ರೆ ಅವಾಗಲೇ ಸರ್ವ ಧರ್ಮಗಳಿಗೆ ಕೂಡ ಹೌದೌದು ಆತಿಥ್ಯಗಳನ್ನು ಕೊಡ್ತಾ ಇದ್ರು ಅವರು ಚಾಲುಕ್ಯರು. ಇಲ್ಲಾಂದ್ರೆ ಇಲ್ಲಿ ಬರೀ ಶಿವನ್ ಟೆಂಪಲ್ ಅಷ್ಟೇ ಆಗ್ತಿತ್ತು. ಬಟ್ ಅದು ಆಗಿದೆ, ಅದು 7ನೇ ಶತಮಾನದ ನಂತರ. ಅದಕ್ಕಿಂತ ಮುಂಚೆ ಸರ್ವ ಧರ್ಮದ ಒಂದು ಅವರು ಒಂದು ಎಲ್ಲರಿಗೂ ಒಂದು ಪ್ರೋತ್ಸಾಹ ಈ ತಿಳುವಳಿಕೆ ಹೇಳಿಕೊಡ್ತಾ ಇದ್ರು. ಮೇಲೆ ಕಂಪ್ಲೀಟ್ ಆಗಿ ಕಲ್ಲು ಹಾಸಿಗೆನೆ. ನಾವೇನು ಕೆಳಗಿಂದ ಮೇಲೆವರೆಗೂ, ಮೇಲೆ ಅಂದರೆ ಒಂದು ಶಿಖರದ ತುದಿಗೆ ಕಳಸ ಅಂತ ಹೇಳ್ತೀವಿ, ಕಳಸ ಅಲ್ಲಿವರೆಗೂ ಬರೀ ಕಲ್ಲೇ ಬಳಕೆ ಮಾಡಿದ್ದು. ತಾವೇನಾದರೂ ಹಂಪಿಲಿ ಹೋದಾಗ ಹಂಪಿಲಿ ಹಂಗಲ್ಲ, ಅರ್ಧ ಭಾಗ ಕಲ್ಲಿಂದ ಕಟ್ಟಿ ಅರ್ಧ ಭಾಗವನ್ನು ಇಟ್ಟಿಗೆಗಳನ್ನು ಬಳಕೆ ಮಾಡಿದ್ರೆ ನೋಡ್ತಾ ಇದ್ದೀವಿ. ಯಾಕಂದರೆ ಗ್ರನೈಟ್ ಕಲ್ಲು ತುಂಬ ವಜನ ಇರುತ್ತೆ, ಅದು ಲಿಫ್ಟ್ ಮಾಡಬೇಕು, ಎತ್ತಬೇಕಾದ್ರೆ ತುಂಬ ಕಷ್ಟ ಆಗಿರುತ್ತೆ. ಅವ್ರಿಗೆಲ್ಲ ಗೊತ್ತಿತ್ತು ತಿಳುವಳಿಕೆ, ಯಾವ ಕಲ್ಲನ್ನು ಎಷ್ಟು ಸೈಜಲ್ಲಿ ಕಟ್ ಮಾಡಬೇಕು, ಯಾವ ರೀತಿ ಲಿಫ್ಟ್ ಮಾಡಬೇಕು ಅನ್ನೋದು ತಿಳುವಳಿಕೆ ಇದ್ದವರೇ ಈ ಥರ ದೇವಸ್ಥಾನನ ಇಲ್ಲಿ ಕಟ್ಟಿಸೋದು ಮತ್ತು ಕಟ್ಟುವಂಥ ಕೆಲಸನ ಮಾಡ್ತಾಯಿದ್ರು. ಮತ್ತು ಈ ಒಂದು 2ನೆಯ ಒಂದು ಪರಿಕ್ರಮ ಇದೆಯಲ್ಲ, ಈ ಪ್ರದಕ್ಷಿಣದ ಒಳಗಡೆ ಇದು ಶಿವನ ವಿಗ್ರಹ. ಶಿವ ನೋಡಿ, ಫಸ್ಟ್ ಆಫ್ ಆಲ್ ಇದು ಅಷ್ಟಭುಜ. ಶಿವನ ಕೈಯಲ್ಲಿ ಡಮೂರಿ ಇದೆ, ತಲೆ ಮೇಲೆ ಅರ್ಧಚಂದ್ರ, ಹಾವಿದೆ. ಶಿವನ ಒಂದು ಕೈಯಲ್ಲಿ ಸೀತಾಫಲ ಹಣ್ಣಿದೆ, ಫ್ರೂಟ್ ಇದೆ. ಶಿವನ ವಾಹನ ನಂದಿ. ಇಲ್ಲಿ ಶಿವನ ಒಂದು ಹುಟ್ಟಂಥ ಬಟ್ಟೆ ಹುಲಿ ಚರ್ಮ ಇದೆ ನೋಡಿ, ಚರ್ಮಾಂಬರ ಶಿವ. ಇಲ್ಲಿ ನೋಡಿ, ಇವನ ಕಾಲು ದೇಹ ಸೀದಾ ಇಲ್ಲ, ಹಿಂಗೆ ಬೆಂಡಾಗಿದೆ, ಹಿಂಗೆ ಕರ್ವ್ ಆಗಿದೆ, ತ್ರಿಭಂಗಿ ಶಿವ. ಇಲ್ಲಿ ಶಿವ ನಿಂತಿರೋದಿಲ್ಲ ನಂದಿಯ ಭುಜದ ಮೇಲೆ ಅಲ್ವಾ. ಅಂದರೆ ಎಲ್ಲ ಹಂಗೆ ನಾವು ಕೂಡ ತುಂಬ ಸುಸ್ತಾದಾಗ ನಾವು ನಿಲ್ಲಬೇಕಾದ್ರೆ ಏನಾದರೂ ಒಂದು ಸಪೋರ್ಟ್ ಬೇಕಾಗುತ್ತಲ್ಲ, ಏನಾದರೂ ಸಪೋರ್ಟಿಗೆ ನಾವು ಇಷ್ಟು ನಿಲ್ಲಕ್ಕಾಗಲ್ಲ. ಎಸ್ ಆ ಥರ ತ್ರಿಭಂಗಿ, ಅದಕ್ಕೆ ತ್ರಿಭಂಗಿ ಅಂತ ಹೇಳೋದು. ಬಟ್ ಇವ್ನು ನಿಂತಿರೋದಿಲ್ಲ ನಂದಿಯ ಒಂದು ಭುಜದ ಮೇಲೆ. ಇವನು ಘನ ಅಂದರೆ ಇಲ್ಲಿ ನೋಡಿ, ಘನ ಋಷಿಮುನಿಗಳು ನಿಧಾನವಾಗಿ ಆ ನಂದಿ ಹಿಂಭಾಗದಲ್ಲಿ ಹೋಗಿ ಆ ನಂದಿ ಬಲ್ಲ ಅಲ್ಲಾಡಿಸ್ತಾರೆ. ಇಲ್ಲಿ ಮಗು ಥರ ಇದ್ದಂಗೆ ಘನಗಳು, ಕುಬ್ಜಗಣ, ದೇವಗಣಗಳು ಮತ್ತು ಭೂತಗಣಗಳ. ಮತ್ತು ಈ ಗಣಗಳಿಗೆ ಗಣಪತಿನೇ ಲೀಡರು, ಗಣೇಶ್ ಲೀಡರು. ಬಟ್ ಆ ನಂದಿ ಕಣ್ಣಲ್ಲಿ ಕೋಪ ಸಿಟ್ಟು ಯಾವ ಥರ ಬಂದಿದೆ ಅಂದರೆ, ಯಾವಾಗ ಗಣ ಋಷಿಮುನಿಗಳು ಆ ಬಾಲಂಗೆ ಎಳೆದಾಗ ನಂದಿ ಕಣ್ಣಲ್ಲಿ ಕೋಪ ಬರ್ತದೆ, ಸಿಟ್ಟು. ಆ ಸಿಟ್ಟಿನಿಂದ ಹಿಂಗೆ ತಿರುಗಿ ನೋಡ್ತಾ ಇರೋದು. ಆ ನಂದಿ ಹೇಳ್ತಿದೆ, ಬಿಡು ಮರ, ನನಗೆ ತಮಾಷೆ ಮಾಡಬೇಡ ಅಂತ ನಂದಿ ಹೇಳುವ ಥರ ಶಿಲ್ಪಿಯ ಒಂದು ಭಾವನೆ ನೋಡಿ ಹೇಗಿದೆ. ಆ ಶಿವನ ತೊಡೆಯಿಂದ ಶಿವನ ಮುಖವನ್ನು, ಆ ನಂದಿ ಮುಖವನ್ನು ಹೀಗೆ ತಿರುಗಿಸಿ ಕಟ್ ಮಾಡಿ ಹಿಂಗೆ ಇಲ್ಲಿ ತೋರಿಸ್ಕೊಡ್ತು ನೋಡಿ ಈ ಕಡೆ. ಇದು ಶಿವನ ಒಂದು ಪ್ರತಿಮೆ ಮಾತ್ರ ಈ ಕಡೆ. ಅಲ್ಲ, ಎಲ್ಲಾದರೂ ದಾಖಲೆ ಇದೆಯಾ ಯಾವ ಶಿಲ್ಪಿಗಳು ಮಾಡಿದ್ರಂತೆ? ಶಿಲ್ಪಿಗಳ ಹೆಸರು ಏನಾದರೂ? ಅಲ್ಲ, ಶಿಲ್ಪಿಗಳಂದರೆ ಈ ಚಾಲುಕ್ಯರ ಒಂದು ಶಿಲ್ಪಿಗಳು, ಸ್ವಸ್ತಿಶ್ರೀ ಜೀನಾಲಯ ಅಂತಿದೆ, ಕೋಮಾರಿ ಶಿನ್ನ ಅಂತಿದೆ, ಮತ್ತು ಇಲ್ಲಿ ಚಂಗಮ, ಬಲದೇವ ಮತ್ತು ಸರ್ವಸಿದ್ಧಿ ಆಚಾರ್ಯ, ಗುಂಡನಿವತ್ ಆಚಾರ್ಯ, ಇವರೆಲ್ಲ ಮೂಲ ಕೋಳಿ ಮಂಚ ಅಂತ, ಇವೆಲ್ಲ ಮೂಲ ಸ್ಥಪತಿಗಳು ಅಂದರೆ ಮೂಲ ಶಿಲ್ಪಿಗಳ ಹೆಸರುಗಳನ್ನ ಕೆಲವೊಂದು ದೇವಸ್ಥಾನ ಒಳಗಡೆ ಉಲ್ಲೇಖ ಆಗಿದೆ ಮಾತ್ರ ಈ ಕಡೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.